ನಮಸ್ಕಾರಗಳು ಧರ್ಮನಿಷ್ಠ ಹಾಗೂ ಜ್ಞಾನಿ ಧನುರಾಶಿಯ ಬಂಧುಗಳೇ. ನೀವು ಸದಾ ಸತ್ಯದ ಹಾದಿಯಲ್ಲಿ ನಡೆಯುವವರು, ದೊಡ್ಡ ಕನಸುಗಳನ್ನು ಕಾಣುವವರು. ಆದರೆ ಕಳೆದ ಕೆಲವು ಸಮಯದಿಂದ ನಾವು ಎಷ್ಟೇ ದಾನ ಧರ್ಮ ಮಾಡಿದರೂ, ದೈವ ಭಕ್ತಿ ಹೊಂದಿದ್ದರೂ ನನ್ನ ಕಷ್ಟಗಳು ಯಾಕೆ ತೀರುತ್ತಿಲ್ಲ, ನನ್ನ ಪ್ರಾಮಾಣಿಕತೆಗೆ ಬೆಲೆಯ ಇಲ್ಲವೇ ಎಂದರೂ ದೇವರ ಮುಂದೆ ಪ್ರಶ್ನೆ ಮಾಡುತ್ತಿದ್ದೀರಾ. ಅದಕ್ಕೆ ನಿಂತು ಹೋದ ಕೆಲಸಗಳು ನಿಮ್ಮ ನೆಮ್ಮದಿ ಗೆಡಿಸುತ್ತಿವೆಯೇ? ಧನುರಾಶಿಯವರೇ, ಇಂದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಕಾಲ ಉತ್ತರ ನೀಡಲಿದೆ. ಇಂದು 2026 ಫೆಬ್ರವರಿ 22 ಭಾನುವಾರ. ನಿಮ್ಮ ರಾಶ್ಯಾಧಿಪತಿ ದೇವಗುರು ಬೃಹಸ್ಪತಿಯು ಇಂದು ಸೂರ್ಯನ ಜೊತೆ ಸೇರಿ ನಿಮಗೆ ವಿಜಯದ ರಸ್ತೆಯನ್ನು ತೋರಿಸಲಿದ್ದಾನೆ. ಇಂದು ಸಂಜೆ 4 ಗಂಟೆಯ ನಂತರ ನಿಮ್ಮ ಜೀವನದ ಅತಿ ದೊಡ್ಡ ಸಮಸ್ಯೆಯೊಂದು ಪವಾಡದಂತೆ ಬಗೆಹರಿಯಲಿದೆ. ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯೋ ಅಥವಾ ಹಳಸಿದ್ದ ಸಂಬಂಧವೋ. ಇಂದಿನ ಗ್ರಹಗಳ ಚಲನೆ ನಿಮ್ಮನ್ನು ಹೇಗೆ ಉನ್ನತ ಸ್ಥಾನಕ್ಕೆ ಏರಿಸಲಿದೆ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇದು ನಿಮ್ಮ ಸುವರ್ಣ ಕಾಲದ ಆರಂಭವಾಗಲಿದೆ. ಇಂದು ಧನುರಾಶಿಯ ಜಾತಕ ಮಂಡಲದಲ್ಲಿ ಗುರು ಸೂರ್ಯರ ಪ್ರಭಾವ ಅದ್ಭುತವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಗುರುವು ಇಂದು ಪಂಚಮ ಭಾವದಲ್ಲಿ ಬಲಿಷ್ಠನಾಗಿದ್ದಾನೆ. ಇದು ನಿಮ್ಮ ಜ್ಞಾನ ಮತ್ತು ನಿರ್ಧಾರಗಳ ದೋಷ ಮುಕ್ತಗೊಳಿಸುತ್ತದೆ. ಸೂರ್ಯನು ನಿಮ್ಮ ಪರಾಕ್ರಮ ಸ್ಥಾನದಲ್ಲಿದ್ದು ಸಮಾಜದಲ್ಲಿ ನಿಮ್ಮ ಗೌರವವನ್ನು 10 ಪಟ್ಟು ಹೆಚ್ಚಿಸಲಿದ್ದಾನೆ. ಇಂದು ಚಂದ್ರನು ಲಾಭ ಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ನೀವು ಇಂದು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಯೋಗವಿದೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಮನೋವ್ಯಾಧಿ ಅಥವಾ ಗೊಂದಲಗಳು ಇಂದು ದೂರವಾಗಲಿದೆ. ಧನುರಾಶಿಯ ನೌಕರರೇ, ಇಂದು ನಿಮಗೆ ಕಚೇರಿ ಕೆಲಸಗಳಲ್ಲಿ ಮುನ್ನಡೆ ಸಿಗುವ ದಿನ. ವಿದೇಶ ಕಂಪನಿಗಳು ಕೆಲಸ ಮಾಡುವಲ್ಲಿ ಬಯಸುವವರು ಇದು ಒಂದು ಪ್ರಮುಖ ಸಂದೇಶ ಅಥವಾ ಇಮೇಲ್ ಬರಲಿದೆ. ನಿಮ್ಮ ಬಾಸ್ ಅಥವಾ ಮೇಲಧಿಕಾರಿಗಳು ನಿಮ್ಮ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಲಿದ್ದಾರೆ. ಪದೋನ್ನತಿಯ ಮಾತುಕತೆಗೆ ಇಂದು ಸಕಾರಾತ್ಮಕವಾಗಿ ನಡೆಯಲಿದೆ. ಶಿಕ್ಷಣ ಸಂಸ್ಥೆಗಳು, ಚಿನ್ನದ ವ್ಯಾಪಾರ ಅಥವಾ ಭರಣಿಗಳಿಗೆ, ಮಾಧ್ಯಮ ಕ್ಷೇತ್ರದಲ್ಲಿರುವವರಿಗೆ ಇಂದು ಭರ್ಜರಿ ಲಾಭ. ಹೊಸ ವ್ಯವಹಾರವನ್ನು ವಿಸ್ತರಿಸಲು ಹಣದ ಹೂಡಿಕೆ ಇಂದು ಸರಿಯಾದ ಸಮಯ. ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯತ್ನಿಸಬಹುದು, ಆದರೆ ನಿಮ್ಮ ಜ್ಞಾನದ ಮುಂದೆ ಅವರು ಸೋಲೊಪ್ಪಿಕೊಳ್ಳಲಿದ್ದಾರೆ. ಇಂದು ನೀವು ಮಾಡುವ ಹೊಸ ಒಪ್ಪಂದಗಳು ದೀರ್ಘಕಾಲದ ಲಾಭ ನೀಡಲಿವೆ. ಆರ್ಥಿಕವಾಗಿ ಇಂದು ಧನುರಾಶಿಯವರಿಗೆ ಮಹಾಲಕ್ಷ್ಮಿಯ ಕೃಪೆ ಇದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಹಣ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲು ಇಂದು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಇಂದು ನೀವು ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಹಿರಿಯ ಆರೋಗ್ಯಕ್ಕಾಗಿ ಹಣ ವ್ಯಯಿಸುವವರು, ಇದು ನಿಮಗೆ ಪುಣ್ಯ ತಂದುಕೊಡಲಿದೆ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಇಂದು ಹೂಡಿಕೆ ಮಾಡಿದರೆ ಅದು ಮುಂದಿನ ದಿನಗಳಲ್ಲಿ ದುಪ್ಪಟ್ಟು ಲಾಭ ನೀಡಲಿದೆ. ಕುಟುಂಬದಲ್ಲಿ ಇದು ಸಂತೋಷ ಮತ್ತು ಧಾರ್ಮಿಕ ವಾತಾವರಣವಿರುತ್ತದೆ. ನಿಮ್ಮ ಜೀವನ ಸಂಗಾತಿಯು ಇಂದು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಂಬಲವಾಗಿ ನಿಲ್ಲಲಿದ್ದಾರೆ. ನಿಮ್ಮ ನಡುವಿನ ಪ್ರೀತಿ ಮತ್ತಷ್ಟು ಗಾಢವಾಗಲಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬಂದು ನಿಮಗೆ ಹೆಮ್ಮೆ ತರಲಿದೆ. ಮನೆಯಲ್ಲಿ ಮದುವೆ ಅಥವಾ ಶುಭ ಕಾರ್ಯದ ಮಾತುಕತೆಗಳು ಅಂತಿಮಗೊಳ್ಳುವ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಧನುರಾಶಿಯವರು ಇಂದು ಯಕೃತ ಅಥವಾ ಮಂಡಿ ನೋವಿನ ಬಗ್ಗೆ ಎಚ್ಚರವಿರಲಿ. ಅತಿಯಾದ ಸಿಹಿ ಪದಾರ್ಥಗಳ ಸೇವನೆ ಬೇಡ. ಸಂಜೆ ವೇಳೆ ವಾಹನ ಚಾಲನೆ ಮಾಡುವಾಗ ಏಕಾಗ್ರತೆ ಇರಲಿ. ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯ ಮೀಸಲಿಡಿ. ಧನುರಾಶಿಯವರೇ, ಇಂದಿನ ಶುಭ ಫಲಗಳನ್ನು ವೃದ್ಧಿಸಿಕೊಳ್ಳಲು ಈ ಪವರ್ಫುಲ್ ಕೆಲಸಗಳನ್ನು ನೀವು ಮಾಡಲೇಬೇಕು. ಇಲ್ಲ, ಈ ದಿನ ನಿಮಗೆ ಸಂಪೂರ್ಣವಾಗಿ ಫಲ ಕೊಡುವುದಿಲ್ಲ. ಇಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ದಕ್ಷಿಣ ಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ. ಹಳದಿ ಬಣ್ಣದ ಹಣ್ಣು ಅಥವಾ ಕಡಲೆ ಬೇಳೆಗಳನ್ನು ಬಡವರಿಗೆ ದಾನ ಮಾಡಿ. ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲಿದೆ. ಶುಭ ಸಂಖ್ಯೆ 3, 12, 21, 13 ಈ ದಿನದ ಶುಭ ಸಂಖ್ಯೆಯಾಗಿರುತ್ತದೆ. ಹಳದಿ, ಕೇಸರಿ ಮತ್ತು ಬಂಗಾರದ ಬಣ್ಣ ಈ ದಿನದ ಶುಭ ಬಣ್ಣವಾಗಿರುತ್ತದೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನೀವು ಯಾವುದೇ ಶುಭ ಕಾರ್ಯ ಮಾಡಲು ಅತ್ಯಂತ ಶುಭ ಕಾಲ ಈ ದಿನದಲ್ಲಿ ಆಗಿರುತ್ತದೆ.
ಧನುರಾಶಿಯವರೇ, ನಿಮ್ಮ ಪ್ರಾಮಾಣಿಕತೆಗೆ ಫಲ ಸಿಗುವ ಸಮಯ ಬಂದಿದೆ. ನಂಬಿಕೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಧನುರಾಶಿಯ ಬಂಧುಗಳಿಗೆ ಶೇರ್ ಮಾಡಿ. ದಿನನಿತ್ಯದ ಇಂತಹ ನಿಖರ ಜಾತಕಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಜೈ ಓಂ ಗುರುಭ್ಯೋ ನಮಃ ಎಂದು ಬರೆದು ನಿಮ್ಮ ದಿನ ಆರಂಭಿಸಿ. ನಿಮ್ಮ ದಿನ ಅತ್ಯಂತ ಯಶಸ್ವಿಯಾಗಿರಲಿ. ಧನ್ಯವಾದಗಳು ಧನುರಾಶಿಯವರೇ.